ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳಲ್ಲಿ ಯಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ನಿಯಮದ ಬಗ್ಗೆಯೂ ತಿಳಿದುಕೊಂಡಿದ್ದೆವು. ಈ ದಿನ ನಾವು 4ನೆಯ ನಿಯಮವಾದ ಸ್ವಾಧ್ಯಾಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಸ್ವಾಧ್ಯಾಯ. ಈಗ 4ನೆಯ ನಿಯಮವಾದ ಸ್ವಾಧ್ಯಾಯವನ್ನು ಕುರಿತು ಆಲೋಚಿಸೋಣ. ಸ್ವಾಧ್ಯಾಯಕ್ಕೆ ನಮ್ಮ ಪ್ರಾಚೀನರು ಬಹು ಗೌರವ ಕೊಟ್ಟಿದ್ದಾರೆ. ಶಿಷ್ಯನು ಗುರುಕುಲದಿಂದ ಹೊರಬೀಳುವಾಗ ಗುರುವು ಆತನಿಗೆ ಕೊಡುತ್ತಿದ್ದ ಉಪದೇಶಗಳಲ್ಲಿ ಸ್ವಾಧ್ಯಾಯಾನ್ಮ ಪ್ರಮದಃ ತೈತ್ತರೀಯ ಉಪನಿಷತ್ ಎಂದರೆ ಸ್ವಾಧ್ಯಾಯದ ಬಗ್ಗೆ ಪ್ರಮಾದ ಮಾಡಬೇಡ ಎಂಬುದು ಒಂದು ಮುಖ್ಯವಾಗುತ್ತಿತ್ತು. ಸ್ವಾಧ್ಯಾಯ ಎಂದರೇನು? ವ್ಯಾಸರು ಮೋಕ್ಷಶಾಸ್ತ್ರಾಣಾಮಧ್ಯಯನಂ ಪ್ರಣವಜಪೋವ ಮೋಕ್ಷಶಾಸ್ತ್ರಾಣಾಮಧ್ಯಯನಂ ಪ್ರಣವಜಪೋವ ಎಂದರೆ ಮೋಕ್ಷಶಾಸ್ತ್ರಗಳ ಅಧ್ಯಯನ ಅಥವಾ ಪ್ರಣವ ಜಪವೇ ಸ್ವಾಧ್ಯಾಯ ಎಂದು ಹೇಳಿದ್ದಾರೆ. ಸರ್ವ ವಿಧವಾದ ದುಃಖಗಳಿಂದಲೂ ಬಿಡುಗಡೆ ಹೊಂದುವುದೇ ಮೋಕ್ಷ. ಆ ಮೋಕ್ಷದ ದಾರಿ ತೋರಿಸುವ ಮತ್ತು ಮಾನವ ಜೀವನವನ್ನು ಅದಕ್ಕೆ ಸರಿಹೊಂದಿಸುವ ವೇದಗಳು ಮತ್ತು ತದನುಕೂಲ ಋಷಿಮುನಿಕೃತ ಗ್ರಂಥಗಳೇ ಮೋಕ್ಷಶಾಸ್ತ್ರಗಳು. ಅವುಗಳ ಅಧ್ಯಯನದಿಂದ ಆಗುವ ಲಾಭ ಅದ್ಭುತವಾದುದು. ವೇದಗಳಂತೂ ಕೇವಲ ಸತ್ಯವಿದ್ಯೆಗಳ ಅಮೂಲ್ಯ ಭಂಡಾರವೇ ಆಗಿದೆ. ಸ್ವತಃ ವೇದವೇ ವೇದ ಪಠನದ ಫಲವನ್ನು ಹೀಗೆ ಬಣ್ಣಿಸುತ್ತಲಿದೆ. ಸ್ತುತಮಯ ವರದ ವೇದ ಮಾತಾ ಪ್ರಚೋದಯಂತಾಂ ಪಾವಮಾನಿ ದ್ವಿಜಾನಾಂ ಆಯು ಪ್ರಾಣಂ ಪ್ರಜಾಂ ಪಶುಂ ಕೀರ್ತಿಂ ದ್ರವಿಣಂ ಬ್ರಹ್ಮವರ್ಚಸಂ ಮಹ್ಯಂ ದತ್ವಾ ವ್ರಜತ ಬ್ರಹ್ಮಲೋಕಂ. ಅಥರ್ವವೇದ ಸರ್ವಶ್ರೇಷ್ಠವಾದ ವರವನ್ನೀಯುವ ಮತ್ತು ಮಾತೃಗರ್ಭ ಹಾಗೂ ಗಾಯತ್ರಿ ಗರ್ಭ ಹೀಗೆ 2 ಬಾರಿ ಜನ್ಮ ತಾಳುವ ದ್ವಿಜರನ್ನು ಪಾವನಗೊಳಿಸುವ ವೇದ ಮಾತೆ ತನ್ನಿಂದ ಸ್ತುತಿಸಲ್ಪಡುತ್ತಿದ್ದಾಳೆ. ಗುರುಜನರೇ, ನೀವು ಸಹ ಆ ವೇದ ಮಾತೆಯನ್ನೇ ಪ್ರೇರಿಸಿ ನನಗೆ ಆ ಮೂಲಕ ದೀರ್ಘಾಯಸ್ಸು, ಪ್ರಾಣವಿದ್ಯೆ, ಉತ್ತಮ ಸಂತತಿ, ಪಶುಗಳು, ಕೀರ್ತಿ, ಸಂಪತ್ತು ಮತ್ತು ಬ್ರಹ್ಮ ತೇಜಸ್ಸು ಸಿಗುವಂತೆ ಮಾಡಿ ಬ್ರಹ್ಮಲೋಕಕ್ಕೆ ತೆರಳಿರಿ ಎಂದರೆ ವೇದಾಧ್ಯಯನದಿಂದ ಮೊದಲು ಹೇಳಿದುದೆಲ್ಲ ಲಭಿಸಿ ಕೊನೆಗೆ ಬ್ರಹ್ಮಲೋಕ ಎಂದರೆ ಮೋಕ್ಷವೂ ಸಹ ಲಭಿಸುವುದು. ಕಲ್ಯಾಣಿ ವೇದವಾಣಿಯ ಪಠನ ಪಾಠನದಿಂದ ಶಕ್ತಿ ಸಾಮರ್ಥ್ಯಯುತರಾದ ಎಲ್ಲರಿಗೂ ವೇದಾಧ್ಯಯನದ ಅಧಿಕಾರವಿದೆ. ಮಾನವನಿಗೆ ವೇದ ಪಠನದಿಂದ ಸಿದ್ಧಿಸುವ ಫಲವನ್ನು ಋಗ್ವೇದ ಈ ರೀತಿ ವರ್ಣಿಸುತ್ತಲಿದೆ. ಏವ ಪಾಹಿ ಪ್ರತ್ನಥ ಮಂದತುತ್ವ ಶ್ರುಧಿ ಬ್ರಹ್ಮವಾವೃದ ಸ್ವೋತ ಗೀರ್ಭಿಃ ಆವಿಃ ಸೂರ್ಯಂ ಕೃಣುಹಿ ಪೀಪಿಹೀಶೋ ಜಹಿ ಶತ್ರುಷಭಿರ್ಗಾ ಇಂದ್ರತ್ರಂಧಿ. ಋಗ್ವೇದ. ಹೇ ಇಂದ್ರಿಯವಾನ್ ಜೀವ, ಅನಾದಿ ವೇದವನ್ನು ಈ ರೀತಿ ರಕ್ಷಿಸು, ಇದು ನಿನಗೆ ಆನಂದವೀಯಲಿ. ವೇದ ಶ್ರವಣ ಮಾಡು, ವೇದೋಕ್ತಿಗಳಿಂದ ಅಭಿವೃದ್ಧಿ ಹೊಂದು, ಚರಾಚರ ಜಗತ್ ಸಂಚಾಲಕನಾದ ಆ ಪ್ರಭುವನ್ನು ಆವಿಷ್ಕಾರ ಮಾಡು. ಆಹಾರ ಸೇವನೆ ಮಾಡು, ಅಂಥ ಶತ್ರುಗಳನ್ನು ಬಡಿದಟ್ಟು ಇಂದ್ರಿಯಗಳನ್ನು ಗೆಲ್ಲಲು ಹೋರಾಡು. ಒಂದೊಂದು ವಾಕ್ಯವು ಸ್ಫೂರ್ತಿಯ ಬುಗ್ಗೆಯಂತಿದೆ. ಈ ಎಲ್ಲ ಸಾಮರ್ಥ್ಯವೂ ಬರುವುದು ವೇದಾಧ್ಯಯನದಿಂದ. ಈಶ್ವರೀಯ ಜ್ಞಾನವಾದ ವೇದಗಳ ನಂತರ ಬ್ರಾಹ್ಮಣಗಳು, ಉಪನಿಷತ್ತುಗಳು, ಈ ಮೊದಲಾದ ಪಕ್ಷಪಾತರಹಿತವಾದ ಮಾನವ ಧರ್ಮೋದ್ಧಾರಕರಾದ ಋಷಿಮುನಿಕೃತ ಗ್ರಂಥಗಳಿವೆ. ವೈದಿಕ ಜೀವನ ನಡೆಸಿ ತಾವು ಸಾಕ್ಷಾತ್ಕರಿಸಿಕೊಂಡ ತತ್ವಗಳನ್ನು ಅವರು ಆ ಗ್ರಂಥಗಳಲ್ಲಿ ಹೇಳಿದ್ದಾರೆ. ವಿಚಿತ್ರ ಜ್ಞಾನ ಭಂಡಾರವಾಗಿದೆ ಆ ಆರ್ಷ ಸಾಹಿತ್ಯ.
ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ಈ ಲೋಕದಿಂದ ಹೊರಗಾದರೂ ಸಹ ಆ ಗ್ರಂಥಗಳ ಮೂಲಕ ಇಂದು ಅವರು ನಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಾರೆ. ಯಾರಿಗೆ ಬೇಡ ಋಷಿಮುನಿಗಳ ಈ ದಿವ್ಯ ಸಂಭಾಷಣಾ ಭಾಗ್ಯ? ಅವರ ಅನುಭವಗಳನ್ನು ನಾವು ಉಪಯೋಗಿಸಿಕೊಂಡರೆ ನಮ್ಮ ಅನಂತ ಪಥಯಾತ್ರೆ ಬಹಳ ಸುಗಮವಾಗುವುದು. ಅವರು ಶ್ರಮಿಸಿ ಕಂಡುಹಿಡಿದ ತತ್ವಗಳನ್ನೇ ಪುನಃ ಕಂಡುಹಿಡಿಯಲು ನಮ್ಮ ಜೀವನದ ಅಮೂಲ್ಯ ದಿನಗಳನ್ನು ವ್ಯರ್ಥವಾಗಿ ವಿನಿಯೋಗಿಸುವ ಮೂರ್ಖತನದಿಂದ ನಾವು ದೂರವಿರುವೆವು. ಆದುದರಿಂದ ಶಾಸ್ತ್ರಗಳ ಜ್ಞಾನವನ್ನು ನಮ್ಮ ಜೀವನದ ಜ್ಯೋತಿಯಾಗಿ ಉಳಿಸಿಕೊಳ್ಳಲು ಸ್ವಾಧ್ಯಾಯ ಪರಮಾವಶ್ಯಕ. ಇನ್ನು ಸ್ವಾಧ್ಯಾಯದ ದ್ವಿತೀಯಾಂಗವಾದ ಪ್ರಣವ ಜಪ ಅಂದರೆ ಓಂಕಾರವೇ ಉದ್ಗೀತ, ಪ್ರಣವ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿದೆ. ಪ್ರಣವದ ಮಹತ್ವವೆಂದರೆ ಅದು ಯಾವುದೇ ಸಾಂಪ್ರದಾಯಿಕ ಕಲ್ಪಿತ ದೇವರ ಹೆಸರಲ್ಲ. ಏಕಮಾತ್ರ ನಿರಾಕಾರ ನಿರ್ವಿಕಾರ ಸರ್ವವ್ಯಾಪಕ ಸರ್ವಜ್ಞ ಸಚ್ಚಿದಾನಂದ ಸ್ವರೂಪ ಪರಮಾತ್ಮನ ವಾಚಕವದು. ಆದುದರಿಂದ ಅದು ಸರ್ವಮಾನ್ಯ. ಸ್ವತಃ ಪತಂಜಲಿಗಳೇ ಹೇಳುವಂತೆ ಅರ್ಥಭಾವದೊಂದಿಗೆ ಪುನಃ ಪುನಃ ಓಂಕಾರವನ್ನು ಉಚ್ಚರಿಸುತ್ತಾ ಹೋದರೆ ಚಿತ್ತದ ಬಾಹ್ಯ ವೃತ್ತಿಯು ನಿಂತು ಅದು ಪ್ರಭುವಿನಲ್ಲಿ ಏಕಾಗ್ರವಾಗಿ ಹೋಗುತ್ತದೆ. ಅದಕ್ಕಾಗಿಯೇ ವೇದದಲ್ಲಿ ಓಂ ಕೃತೋಸ್ಮರ ಕರ್ತೃಜೀವನೆ ಓಂಕಾರವನ್ನು ಸ್ಮರಿಸು ಯಜುರ್ವೇದ ಎಂದು ಹೇಳಿದೆ. ಇನ್ನೂ ಒಂದು ದೃಷ್ಟಿಯಿಂದ ಸ್ವಾಧ್ಯಾಯದತ್ತ ನೋಡೋಣ. ಸಾಂಸಾರಿಕ ವ್ಯವಹಾರಗಳಲ್ಲಿ ಹವ್ಯಾಸಗಳಲ್ಲಿ ಸಿಲುಕಿದ ಚಿತ್ತವನ್ನು ಅಂತರ್ಮುಖವಾಗಿ ಮಾಡಲು ಆಧ್ಯಾತ್ಮಿಕ ಪ್ರಬೋಧನ ಅವಶ್ಯಕ. ವಿದ್ವಾಂಸರಿರಲಿ ಇಲ್ಲದಿರಲಿ, ಋಷಿಮುನಿಕೃತ ಶಾಸ್ತ್ರಗಳ ಮತ್ತು ಆದಿ ಭಗವದ್ವಾಣಿ ವೇದಗಳ ಸಂಪರ್ಕ ನಮಗಿದ್ದಲ್ಲಿ ಆ ಪ್ರಬೋಧನದ ಆಧ್ಯಾತ್ಮಿಕ ಭೋಜನ ನಮಗೆ ಸಿಕ್ಕಿಯೇ ಹೋಗುತ್ತದೆ. ಇದರಿಂದ ಲೌಕಿಕ ವಿಷಯಗಳಲ್ಲಿ ಹರಿಯುವ ಚಿತ್ತವೃತ್ತಿ ಆಧ್ಯಾತ್ಮದತ್ತ ಹೊರಳುತ್ತದೆ. ಸ್ವಾಧ್ಯಾಯ ಎಲ್ಲ ಕಾಲಕ್ಕೂ ಬೇಕೇ ಬೇಕು. ಇದು ಸಿನಿಮಾ, ಆಧುನಿಕ ನೃತ್ಯ ಮೊದಲಾದ ಮನಸ್ಸನ್ನು ಕೆಡಿಸುವ ಕಾಮೋತ್ತೇಜಕ ಸಾಧನಗಳು ನಾಲ್ಕೆಡೆಯೂ ಪಸರಿರುವ ಈ ಬಾಹ್ಯಾಡಂಬರ ಪ್ರಧಾನ ಸಭ್ಯತೆಯ ಯುಗದಲ್ಲಿ ಇದರ ಅವಶ್ಯಕತೆ ನೂರ್ಮಡಿ ಹೆಚ್ಚುತ್ತದೆ. ಪತಂಜಲಿಗಳು ಸ್ವಾಧ್ಯಾಯದ ಬಗ್ಗೆ ಫಲವನ್ನು ಹೀಗೆ ಹೇಳುತ್ತಾರೆ. ಸ್ವಾಧ್ಯಾಯಾದಿಷ್ಟ ದೇವತಾ ಸಂಪ್ರಯೋಗ ಯೋಗ ದರ್ಶನ ಸಾಧನ ಪಾದ 44ನೇ ಸೂತ್ರ. ಸ್ವಾಧ್ಯಾಯದಿಂದ ಇಷ್ಟ ದೇವತಾ ದರ್ಶನವಾಗುತ್ತದೆ. ಆದರೆ ಇಲ್ಲಿ ಕಲ್ಪಿತ ಪೌರಾಣಿಕ ದೇವಿ ದೇವತೆಯರು ಬಂದು ಎದುರಿಗೆ ನಿಲ್ಲುತ್ತಾರೆ ಎಂದು ತಿಳಿಯಲು ಅವಕಾಶವಿಲ್ಲ. ಈ ಸೂತ್ರದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ವ್ಯಾಸರು ದೇವ ಋಷಯ ಸಿದ್ಧಾಶ್ಚ ಸ್ವಾಧ್ಯಾಯಶೀಲಸ್ಯ ದರ್ಶನಂ ಗಚ್ಚಂತಿ ಕಾರ್ಯೇ ಚಾಸ್ಯ ವರ್ತಂತ ಇತಿ ಎಂದರೆ ಸ್ವಾಧ್ಯಾಯಶೀಲನಿಗೆ ಸತ್ಯ ಸಂವಿತರಾದ ಸತ್ಯಮಯರಾದ ಅಪ್ರಮಾದಿಗಳಾದ ವಿದ್ವಾಂಸರು, ಸಾಕ್ಷಾತ್ಕೃತ ಧರ್ಮ ಋಷಿಗಳು, ಸಿದ್ಧಿ ಪಡೆದ ಸಾಧಕರು ಪ್ರತ್ಯಕ್ಷವಾಗುತ್ತಾರೆ, ಅವನ ಕಾರ್ಯದಲ್ಲಿ ಪ್ರಕಟವಾಗುತ್ತಾರೆ ಎಂದು ಹೇಳುತ್ತಾರೆ. ಎಂದು ಪರಲೋಕಗತರಾದ ಆ ದೇವ ಋಷಿ ಸಿದ್ಧರು ಸಶರೀರವಾಗಿ ದರ್ಶನವೀಯುವ ಪ್ರಶ್ನೆಯೇ ಇಲ್ಲ. ಸ್ವಾಧ್ಯಾಯಶೀಲನು ಸ್ವಾಧ್ಯಾಯ ಬಲದಿಂದ ಅವರ ನಿಜ ಸ್ವರೂಪವನ್ನು ಅರಿತುಕೊಳ್ಳುತ್ತಾನೆ. ಇದರಿಂದ ಅವನ ಕಾರ್ಯಗಳು ಅವರ ಕಾರ್ಯಗಳಂತೆಯೇ ಪೂರ್ಣವಾಗುತ್ತವೆ ಎಂಬುದೇ ವ್ಯಾಸರ ಸುಪುಟವಾದ ಭಾವನೆ. ಹಾಗಲ್ಲದೆ ಲೌಕಿಕ ಜನರ ಕಲ್ಪನೆಯಂತೆ ಇಷ್ಟ ದೇವತೆ ಪ್ರತ್ಯಕ್ಷವಾಗುವುದೆಂಬುದೇ ವ್ಯಾಸರ ಅಭಿಪ್ರಾಯವಾಗಿದ್ದರೆ ಅವರು ದೇವತೆಗಳ ಜೊತೆಗೆ ಋಷಿಗಳನ್ನು ಸಿದ್ಧರನ್ನು ಸೇರಿಸುತ್ತಿರಲಿಲ್ಲ. ಅಲ್ಲದೆ ಈ ಫಲವನ್ನು ಸ್ವಾಧ್ಯಾಯಕ್ಕೆ ಹೇಳದೆ ತಪಸ್ಸಿಗೂ ಈಶ್ವರ ಪ್ರಣಿಧಾನಕ್ಕೂ ಹೇಳುತ್ತಿದ್ದರು. ನಿರುಕ್ತಕರಾದ ಮಹರ್ಷಿ ಯಾಸ್ಕರು ದೇವತಾ ಲಕ್ಷಣವನ್ನು ಹೀಗೆ ವರ್ಣಿಸಿದ್ದಾರೆ. ಯತ್ಕಾಮ ಋಷಿರ್ಯಸ್ಯಾಂ ದೇವತಾಯಾಮಾರ್ಥ ಪತ್ಯಮಿಚ್ಛನ್ ಸ್ತುತಿಂ ಪ್ರಯುಕ್ತೆ ತದ್ವೈವತಃ ಸಮಂತ್ರೋ ಭವತಿ. ಎಂದರೆ ಋಷಿ ಎಂದರೆ ಸರ್ವದೃಷ್ಟನಾದ ಪರಮಾತ್ಮನು ಯಾವ ದೇವತೆಯನ್ನು ಆ ಮಂತ್ರೋಕ್ತ ವಿಷಯದ ಸ್ವಾಮಿ ಎಂದು ಉಪದೇಶಿಸ ಬಯಸಿ ಗುಣವರ್ಣನೆ ಮಾಡುತ್ತಾನೋ ಆ ಮಂತ್ರವು ತದ್ವೈವತ ಎಂದರೆ ಅದೇ ದೇವತೆಯನ್ನುಳ್ಳದ್ದು ಎನಿಸಿಕೊಳ್ಳುತ್ತದೆ. ಸರಳವಾದ ಮಾತಿನಲ್ಲಿ
ವೇದ ಮಂತ್ರಗಳಲ್ಲಿ ಪ್ರತಿಪಾದಿತವಾದ ವಿಷಯಗಳೇ ದೇವತೆಗಳೆನಿಸುತ್ತವೆ. ದೇವತೆಗೆ ಈ ಅರ್ಥವಾದಲ್ಲಿ ಸ್ವಾಧ್ಯಾಯದಿಂದ ತನಗೆ ಬೇಕಾದ ವಿಷಯದ ಸಾಕ್ಷಾತ್ಕಾರವಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಮಹರ್ಷಿ ದಯಾನಂದರು ಮಂತ್ರೋಕ್ತ ವಿಷಯವೇ ಅಲ್ಲ, ದೇವತಾಭಿದ ಋಚಃ ಎಂದರೆ ಋಕ್ಕುಗಳಿಗೂ ದೇವತಾ ಎಂಬ ಹೆಸರಿದೆ ಎನ್ನುತ್ತಾರೆ. ಸತ್ಯತತ್ವ ಪ್ರಕಾಶವಾದ ಕಾರಣ ಮಂತ್ರಗಳಿಗೆ ದೇವತಾ ಎಂಬ ಹೆಸರು ಸಾರ್ಥಕವೇ ಸರಿ. ಮಂತ್ರಗಳ ಸ್ವಾಧ್ಯಾಯದಿಂದ ಅವುಗಳ ಅರ್ಥ ಸಾಕ್ಷಾತ್ಕಾರವಾಗುವುದು ಸಹಜವೇ. ಯಜುರ್ವೇದದಲ್ಲಿ ಅಗ್ನಿಯೂ ದೇವತೆ, ವಾಯುವು ದೇವತೆ, ಸೂರ್ಯನೂ ದೇವತೆ, ಚಂದ್ರನೂ ದೇವತೆ, ವಸುಗಳು ದೇವತೆಗಳು, ರುದ್ರರೂ ದೇವತೆಗಳು, ಆದಿತ್ಯರೂ ದೇವತೆಗಳು, ಮರುತ್ತುಗಳು ದೇವತೆಗಳು, ಸಮಸ್ತ ದೇವರೂ ದೇವತೆಗಳು, ಬೃಹಸ್ಪತಿಯೂ ದೇವತೆ, ಇಂದ್ರನೂ ದೇವತೆ, ವರುಣನೂ ದೇವತೆ ಎಂದು ಹೇಳಿದೆ. ಈ ಜಡ ಅಥವಾ ಚೇತನ ಜ್ಞೇಯ ಪದಾರ್ಥಗಳಲ್ಲಿ ಯಾವುದರ ಬಗ್ಗೆ ಗಂಭೀರವಾದ ಅಧ್ಯಯನ ಮಾಡುತ್ತೇವೋ ಅದರ ಸ್ಫುಟ ಜ್ಞಾನ ನಮಗೆ ಉಂಟಾಗಿಯೇ ತೀರುವುದಲ್ಲವೇ? ಮಹರ್ಷಿ ದಯಾನಂದರು ಮತ್ತು ಮುಂದುವರಿದು ಮೇಲೆ ಹೇಳಿದ ಸ್ವಾಧ್ಯಾಯದಿಂದ ಇಷ್ಟ ದೇವತೆ ಎಂದರೆ ಪರಮಾತ್ಮನೊಂದಿಗೆ ಸಂಪ್ರಯೋಗ ಎಂದರೆ ಹತ್ತಿರದ ಸಂಬಂಧ ಉಂಟಾಗುತ್ತದೆ ಎಂದಿದ್ದಾರೆ. ಅವರ ಋಷಿ ದೃಷ್ಟಿ ಈ ಯೋಗ ಸೂತ್ರದ ಸೌಂದರ್ಯವನ್ನು ಮತ್ತು ಹೆಚ್ಚಿಸಿದೆ. ಏಕೆಂದರೆ ಯಾವುದೇ ಜಡಚೇತನ ವಸ್ತುವನ್ನು ವಿಮರ್ಶಿಸಿದರೂ ಕೊನೆಗೆ ಸರ್ವಕರ್ತನಾದ ಈ ಜಗತ್ಪಿತನ ಬಳಿಗೆ ಆ ವಿಮರ್ಶೆ ನಮ್ಮನ್ನು ಕೊಂಡೊಯ್ಯುವುದು. ಈ ಎಲ್ಲ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಯೋಗ ಪ್ರೇಮಿಗಳಾದ ನಾವು ಪ್ರತಿದಿನವೂ 1 ಗಂಟೆಯ ಹೊತ್ತನ್ನಾದರೂ ಶಾಸ್ತ್ರ ಮನನದಲ್ಲಿ ಕಳೆದು ಚಿತ್ತೈಕಾಗ್ರತೆಯನ್ನು ಸಾಧಿಸಲು ಯತ್ನಿಸಬೇಕು. ಇನ್ನು 4ನೆಯ ಯಮವಾದ ಬ್ರಹ್ಮಚರ್ಯಕ್ಕೆ 4ನೆಯ ನಿಯಮವಾದ ಈ ಸ್ವಾಧ್ಯಾಯ ಎಷ್ಟು ಅವಶ್ಯ ಎಂಬುದು ಸುಗಮವಾಗಿ ಅರ್ಥವಾಗುವ ವಿಷಯ. ಜನನೇಂದ್ರಿಯ ನಿಗ್ರಹವೇ ಬ್ರಹ್ಮಚರ್ಯವೆನಿಸಿರುವುದರಿಂದ ಆ ನಿಗ್ರಹಕ್ಕೆ ನೆರವಾಗುವ ಆಧ್ಯಾತ್ಮಿಕ ಮನೋಭಾವದ ಪ್ರಾಪ್ತಿಗೆ ಸ್ವಾಧ್ಯಾಯ ಬೇಕೇ ಬೇಕು. ಏಕೆಂದರೆ ಮನಸ್ಸು ಬಹಿರ್ಮುಖವಾಗಿ ಲೌಕಿಕ ವಿಷಯಗಳಲ್ಲಿಯೂ ಸಾಂಸಾರಿಕ ಪ್ರಲೋಭನ ಜಾಲದಲ್ಲಿಯೂ ಸಿಕ್ಕಿಕೊಂಡಿರುವವರೆಗೆ ಬ್ರಹ್ಮಚರ್ಯ ಪಾಲನೆ ಸಾಧ್ಯವೇ ಇಲ್ಲ. ಆದುದರಿಂದ ಬ್ರಹ್ಮಚರ್ಯ ಪಾಲನೆಚ್ಛುಕನು ಸ್ವಾಧ್ಯಾಯ ಮಾಡಲೇಬೇಕು. ಯೋಗ ಬಂಧುಗಳೇ, ಇನ್ನು ಮುಂದೆ ನಾವು ಮುಂದಿನ ಸಂಚಿಕೆಯಲ್ಲಿ ಈಶ್ವರ ಪ್ರಣಿಧಾನದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ